ಶುಂಭ ನಿಶುಂಭರನ್ನು ಸಂಹರಿಸಿ ಶಾಂಭವಿ ಎನಿಸಿಕೊಂಡ ನಿನಗೆ ತಿಳಿಯಲಾರದೇನಮ್ಮ ನಮ್ಮ ಜೀವನದ ಚರಿತ್ರೆ. ಇಬ್ಬರ ತಮ್ಮಂದ್ರಿಗಾಗಿ ಹಗಲು ಇರುಳೆನ್ನದೆ ಈ ಭೂತಾಯಿಯೊಂದಿಗೆ ದುಡಿದು ಬೆಂಡಾಗಿ ಹೋಗಿದ್ದಾರೆ ನನ್ನ ಪತಿದೇವರು. ನನ್ನ ಮೈದುನರು ಆಶ್ಚರ್ಯವಾಗುವಂಥ ಆಸ್ತಿಯನ್ನೇ ಕಳೆದುಕೊಂಡಿದ್ದಾರೆ. ನನ್ನ ಮೈದುನರಿಗೆ ಯಾವುದಾದ್ರೂ ಒಂದು ಹುದ್ದೆಯನ್ನು ದೊರಕಿಸಿಕೊಡು ತಾಯಿ, ದೊರಕಿಸಿಕೊಡು. ಅಷ್ಟೇ ಅಲ್ಲ, ಈ ನಮ್ಮ ಬಾಳಿಗೆ ಅಡ್ಡಗೋಡಿಯಾಗಿ ನಿಂತುವ ನಾಡಗೋಡನ್ನು ಸೊಕ್ಕನ್ನು ನಡಗಿಸಿ ನಮ್ಮ ಬಾಳಿಗೆ ಬೆಳಕನ್ನು ನೀಡಮ್ಮ. ನಿನಗೆ ಅನಂತ ಅನಂತ ನಮಸ್ಕಾರಗಳು ತಾಯಿ. ಪೂಜೆ ಬನ್ನಿ ಸ್ವಾಮಿ, ಇಂದು ಶುಕ್ರವಾರ ಶ್ರೀದೇವಿ ಪೂಜೆ ರೀ. ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದ ತೆಗೆದುಕೊಳ್ಳಿ. ತಂದೆ ಪರಮಾನಂದ ಮಹೇಶ್ವರ ಭಂಡಾರದ ಒಡೆಯ ತಾಯಿ ಲಕ್ಕಮ್ಮ ತಾಯಿ, ಈ ಜಗದ ಬಂಡರು ಹೀನ ಕೃತ್ಯ ನೀನು ಮಾಡೋದು ನಿನ್ನ ಕಣ್ಣಿಗೆ ಕಾಣುತ್ತಿಲ್ಲವೇನಮ್ಮ? 10,000 ಸಾಲಕ್ಕೆ 20,000 ಸಾಲ ಏರಿ ಒತ್ತೆ ಆಳಿನಂತೆ ದುಡಿಸಿಕೊಂಡು ಅವರ ನೆತ್ತಿಯ ಮೇಲೆ ಕಾಲಿಟ್ಟು ಮೆರೆಯವರಿಗೆ ರಾಕ್ಷಸರಿಗೆ ಎಲ್ಲಿದೆ ಅಮ್ಮ ಅಂತ್ಯ. ದಿನಾಲು ಕಳ್ಳ ಸಂತೆ ವ್ಯಾಪಾರದಿಂದಲೇ ಮೆರೆಯುತ್ತಿರುವ ಅಂತ ರಾಕ್ಷಸರಿಗೆ ಎಲ್ಲಿದೆ ಅಮ್ಮ ಅಂತ್ಯ. ಬಡತನದಲ್ಲಿ ಬೆಂದು ರೈತರ ಗೋನನ್ನು ರೈತರೇ ಮುರಿದು ಮೆದುಕುತ್ತಿರುವಾಗ ಎಲ್ಲಿದೆ ಅಮ್ಮ ಈ ಬಡ ರೈತರಿಗೆ ಸ್ವತಂತ್ರ? ಅದಕ್ಕಾಗಿ ಬೇಗನೆ ಕಣ್ತೆರೆದು ಕಾಪಾಡಮ್ಮ ಈ ಬಡ ರೈತರ. ಇರ್ಲಿ, ಮೊದಲು ಶ್ರೀದೇವಿಗೆ ನಮಸ್ಕರಿಸಿ ನೀವು. ಹೌದು, ಆ ದೇವಿ ಮೇಲೆ ಭಾರ ಹಾಕಲೇಬೇಕಾಗಿದೆ. ಊರಿಗೆ ನಾನೇ ಗೌಡನೆಂದು ನಮ್ಮ ತಮ್ಮನ ಸಲುವಾಗಿ ತಲೆ ಕೆಡಿಸಿಕೊಂಡು ಗೌಡ ಊರಲ್ಲಿ ಎಲ್ಲರನ್ನು ಹೆದರಿಸಿದಂತೆ ಇಂದು ನನ್ನನ್ನು ಹೆದರಿಸಿ ತನ್ನ ಎಲೆಕ್ಷನ್ ಪ್ರಚಾರಕ್ಕೆ ಬೆಂಬಲ ಕೇಳಿದ್ದಾನೆ. ಯಾಕೆ ಸ್ವಾಮಿ, ಒಂದು ವೇಳೆ ನಾವು ಅವರಿಗೆ ಬೆಂಬಲಿಸದೆ ಹೋದ್ರೆ ಊರಲ್ಲಿ ನಮ್ಮ ಎಲ್ಲ ಬಹಿಷ್ಕಾರ ಹಾಕಿ ನನ್ನ ತಮ್ಮ ಶೇಖರ್ನನ್ನು ಕೊಲೆ ಮಾಡುತ್ತೇನೆಂದು ಹೆದರಿಸಿ ಹೊಲದಿಂದ ನನ್ನನ್ನು ಇಲ್ಲಿಗೆ ಕಳಿಸಿಕೊಟ್ಟಿದ್ದಾನೆ. ಒಂದು ವೇಳೆ ಈ ವಿಷಯ ನನ್ನ ಮೈದುನರಿಗೆ ಏನಾದರೂ ಗೊತ್ತಾಗಿದ್ದೇ ಆದ್ರೆ ಅನಾಹುತ ಆಗೋದ್ರಲ್ಲಿ ಸಂದೇಹವೇ ಇಲ್ಲ ಸ್ವಾಮಿ, ಸಂದೇಹವೇ ಇಲ್ಲ. ಇನ್ನು ಮುಂದೆ ಏನು ಮಾಡೋದು ನಾವು? ಅದಕ್ಕಾಗಿ ಕಮಲ, ನಮ್ಮ ತಮ್ಮನಿಗೆ ನಾವೇ ಬುದ್ಧಿವಾದ ಹೇಳಿದರಾಯ್ತು. ಏಕೆ ಬೇಕು ನಮಗೆ ಅವರ ವೈರತ್ವ? ಅಣ್ಣ, ಅತ್ತಿಗೆ. ಓ ತಮ್ಮಂದಿರ, ಈಗ ಬಂದಿರೇನಪ್ಪ? ಸುತ್ತು ಹಳ್ಳಿಯಲ್ಲಿ ಪರಮಾನಂದ ಮಾಸಿದ್ದೇಶ್ವರ ಜಾತ್ರೆ ತುಂಬಾ ಅದ್ದೂರಿಯಾಗಿ ನಡೀತದೆ ಅಂತೆ. ಪರಮಾನಂದ ಮಾಸಿದ್ದೇಶ್ವರ ದರ್ಶನ ಎಲ್ಲ ಚೆನ್ನಾಗಿ ಐತೇನಪ್ಪ? ಅಣ್ಣ, ಆ ಪರಮಾನಂದ ಮಾಸಿದ್ದೇಶ್ವರ ಜಾತ್ರೆಯನ್ನು ನೋಡಲು 2 ಕಣ್ಣು ಸಾಲದನ, 2 ಕಣ್ಣು ಸಾಲದು ಅಣ್ಣ. ಅದರಲ್ಲಿ ಆ ಮಾಸಿದ್ದೇಶ್ವರ ನಾಟ್ಯ ಸಂಘದವರು ನಾಟಕ ಮಾಡಿದರು. ಏನವರ ಒಂದೊಂದು ನಟನೆ ಅಣ್ಣ. ಅವರ ನಟನೆ ನೋಡಲು 2 ಕಣ್ಣು ಸಾಲದನ್ನ, 2 ಕಣ್ಣು ಸಾಲದು ಅಣ್ಣ. ಅದೇನು ಹತ್ತಿಗೆ ಮುಂದೆ ವೈರತ್ವ ಅಂತ ಹೇಳ್ತಿದ್ಯಲ್ಲಣ್ಣ, ಏನಣ್ಣ ಅದು? ಹೌದಾ, ಅಂತಹ ಪ್ರಸಂಗವೇ ಬಂದದಿಗಿದೆ ನಮಗಿಂದು. ಅಣ್ಣ, ಜೋಡು ಹುಲಿಗಳಂತ ನಿನ್ನ ತಮ್ಮಂದಿರು ಇನ್ನೂ ಜೀವಂತವಾಗಿರುವಾಗಲೇ ಅದ್ಯಾವ ಪ್ರಸಂಗದ ಬಂಡೆ ನಿನ್ನ ಮೇಲೆ ಬಂದು ಬಿದ್ದಿತ್ತು ಹೇಳು? ಇಲ್ಲ, ಯಾವ ಕಟುಕ ಶ್ರೀಮಂತ ನಿಂದ ಏನಾದರೂ ನಿನಗೆ ಅವಮಾನವಾಗಿದ್ದರೆ ಈಗಲೇ ಅವನನ್ನು ಒತ್ತು ಕೇಳಿ ಬರ್ತೀನಿ. ಅದೆಲ್ಲ ಇರಲಿ ತಮ್ಮ, ಮೊದಲು ನೀನು ನನ್ನದೊಂದು ಮಾತು ನಡೆಸಿಕೊಡಬೇಕು. ಅಣ್ಣ, ಒಂದೇ ಹತ್ತಿಗಳು ನಡೆಸಿಕೊಡ್ತೀನಿ. ಅದಕ್ಕೆ ತಪ್ಪಿ ನಡೆದರೆ ನಿನ್ನ ತಮ್ಮನಾಗಿ ಹುಟ್ಟಿದ್ದಕ್ಕೆ ಏನು ಸಾರ್ಥಕಣ್ಣ, ಏನು ಸಾರ್ಥಕ? ಹಾಗಾದರೆ ಇಂದಿನಿಂದ ನೀನು ಆ ಕೃಷ್ಣನ ಪ್ರಚಾರದ ಬೆಂಬಲ ನಿಲ್ಲಿಸಬೇಕು. ಅಣ್ಣ,
ಆ ನಾಗೇಗೌಡನು ನಮ್ಮಿಂದ ಎದುರು ಹಾಕಿಕೊಂಡು ಬದುಕುವುದು ಬೇಡ, ಇದು ನನ್ನ ಆಜ್ಞೆ. ಏನ್ ಹೇಳ್ತಾ ಇದೀಯ ಅಣ್ಣ ನೀನು? ಆ ನಾಲ್ಕವನಿಗೆ ಹೆದರಿ ನಾವೆಲ್ಲ ತಲೆ ತಗ್ಗಿಸಿ ನಿಲ್ಲಬೇಕೇ? ಗೌಡನಿಗೆ ತಲೆ ತಗ್ಗಿಸಿ ನಿಲ್ಲುವ ಮಾತಲ್ಲ ತಮ್ಮ. ನಾವು ಅವನನ್ನು ಎದುರು ಹಾಕಿಕೊಂಡರೆ ಸುಖದ ಸೋಪಾನದಿಂದ ಕೈ ತಪ್ಪಿ ಬಿದ್ದು ಕಷ್ಟದ ಹಗಲು ಹತ್ತಬೇಕಾದಿತ್ತು ಈ ನಮ್ಮ ಮನೆತನ. ಅಣ್ಣ ಅಣ್ಣ ಅಂತ ಹೇಳಿ ತಂದ ಮಾತಾಡ್ತೇನ? ಆ ನಾಲ್ಕವನಿಗೆ ಹೆದರಿ ಅಣ್ಣ ಸುಖದ ಸೋಪಾನ ಕೈ ತಪ್ಪಿ ಕಷ್ಟದ ಹೆಗಲು ಹತ್ತಿಸಲಿಕ್ಕೆ ಅವನೇನು ಹುಲಿಯೋ ಕರಡಿಯೋ? ಬಿಟ್ಟು ಬಿಡು ನಿನ್ನ ಹಠವನ್ನು. ಹಾಗೇನಾದರೂ ನಮ್ಮ ಮನೆತನಕ್ಕೆ ಕಣ್ಣು ಹಾಕಿದ್ದೆಯಾದ್ರೆ ಅವನ ಕಣ್ಣು ಕಿತ್ತು ಮಣ್ಣಾಗ ಮುಚ್ಚಿ ಬರ್ತೀನಿ. ಇಲ್ಲ, ಅವನ ಎದೆ ರಕ್ತ ಕುಡಿದು ಬಿಡ್ತೀನಿ. ಮೈದುನ, ನಿಮ್ಮಣ್ಣನವರು ಹೇಳುವ ಮಾತನ್ನು ಕೇಳಪ್ಪ. ಯಾಕಂದ್ರೆ ಆ ಗೌಡ ನಿಮ್ಮಣ್ಣನವರಿಗೆ ಹೊಲದಲ್ಲಿ ಬೆದರಿಕೆ ಹಾಕಿ ಕಳಿಸಿದ್ದಾನಪ್ಪ. ಏನು ಹೊತ್ತಿಗೆ ಕೇವಲ ಹೋಟಿನ ಆಸೆಗಾಗಿ ನಮ್ಮ ಹೊಲಕ್ಕೆ ನುಗ್ಗಿ ಅಣ್ಣನಿಗೆ ಬೆದರಿಕೆ ಹಾಕಿ ಕಳಿಸಿದ್ದಾನೋ ಗೌಡ? ಲೇ ಮಗನೇ ಗೌಡ, ನಿನ್ನಲ್ಲಿ ಗಂಟೆಂಬ ಗುಂಡಿಗೆ ಇದ್ರೆ ನನ್ನ ಎದುರು ಬಂದು ನಿಂತು ಕೇಳಬೇಕಿತ್ತಲೇ ರಣ ಹೇಳಿ. ಏನೆಂದು ಮಗಳಿದ ದೇಸಾಯಿ ಗೌಡ? ಹೇಳೋಣ, ಮೂಕನಾಗಿ ನಿಲ್ಲಬೇಡ. ಇಂಥ ವಿಷಯದಲ್ಲಿ ಏನೆಂದು ಬಗಳಿದ ಗೌಡ? ಏನೆಂದು ಹೇಳಲ್ಲಪ್ಪ ಅವನು ಆಡಿದ ಮಾತುಗಳನ್ನು. ಅಂದುತ್ತಾರು ಹೇಳಣ್ಣ. ಈಗಿಂದಲೇ ಹೋಗಿ ಅವನ ಎರಡು ಕಾಲು ಮೇಲೆ ಹೊಡೆದು ಈ ನಿನ್ನ ತಮ್ಮಂದಿರುವುದು ನಿಮ್ಮಿಬ್ಬರ ರಕ್ಷಣೆಗಾಗಿ. ಅಣ್ಣ ಹೇಳಣ್ಣ, ಅವನು ಹೊಡೆಯುತ್ತೇನೆಂದು ಮಗಳಿದನ ಇಲ್ಲ ಕಡಿತೇನೆಂದು ಮಗಳಿದನ? ಹಾಗೇನಾದರೂ ಕಿಡಿ ನುಡಿ ಆಡಿದ್ದೆ ಆದರೆ ಈಗಲೇ ಅವನನ್ನು ಕಡಿದು ಹಾಕಿ ಬರ್ತೀನಿ. ತಮ್ಮ, ಅವನನ್ನು ಕಡಿಯುತ್ತೇನೆ ಎಂದು ಹೋದ ಎಷ್ಟೋ ಜನ ಕಸ್ಟಡಿಯಲ್ಲೇ ಕುಳಿತಿದ್ದಾರೆ. ಸುಮ್ಮನೆ ನಮಗೇಕೆ ಬೇಕು? ಬಿಟ್ಟು ಬಿಡು ಈ ನಿನ್ನ ರಾಜಕೀಯ ಹಠವನ್ನು. ಅಣ್ಣ ಬಿಟ್ಟು ಬಿಡು ಎಂದು ಕಟುವಾಗಿ ನುಡಿಬೇಡ ನಾಯಿ ನಿನ್ನ ತಮ್ಮನಿಗೆ. ಹಠಯೋಗಿ ಗೌಡನೆಂದು ನಾವೆಲ್ಲ ಷಂಡರಾಗಿ ಅವನಿಗೆ ತಲೆ ತಗ್ಗಿಸಿದರೆ ಬಡವರ ರಕ್ತ ಕುಡಿದು ಒಂದೇ ಒಂದು ತಿಂಗಳಲ್ಲಿ ಕೊಬ್ಬಿ ನಿಲ್ಲುತ್ತಾನೆ. ಕೊಬ್ಬಿ ನಿಂತು ನಮ್ಮ ಮನೆತವನ್ನು ತಿಂದು ತೆಗಿ ಬಿಡುತ್ತಾನೆ. ಆವಾಗೇನು ಮಾಡೋದು? ಅಣ್ಣ, ಈ ನಿನ್ನ ಮಾತಿನಂತೆ ಮಹಾತ್ಮ ಗಾಂಧೀಜಿಯವರು ಹೇಡಿಯಾಗಿ ಮನೆಯಲ್ಲಿ ಕುಳಿತಿದ್ದರೆ ಇನ್ನು ನಾವು ಬ್ರಿಟಿಷರ ಕೈಯಲ್ಲಿ ಅಧೀನರಾಗಿಯೇ ಉಳಿತಿದ್ದೆವು. ಇದಕ್ಕೆಲ್ಲ ಎದೆಗಟ್ಟು ಹೋರಾಡಿ ಗೆಲ್ಲಲಿಲ್ಲವೇ ನಮ್ಮ ಭಾರತಾಂಬೆಯನ್ನು? ಅಂದಾಗ ಇದರಲ್ಲಿ ನ್ಯಾಯ ಉಳಿಸುವುದೇ ನನ್ನ ಮುಖ್ಯ ಗುರಿಯನ್ನ, ನನ್ನ ಮುಖ್ಯ ಗುರಿ. ಭಾರತವನ್ನು ಸ್ವತಂತ್ರವಾಗಿ ದೊರಕಿಸಿಕೊಟ್ಟ ಅಂತ ಮಹಾತ್ಮನನ್ನೇ ಗುಂಡಿಟ್ಟು ಕೊಂದಿತ್ತಪ್ಪ ಈ ಸಮಾಜ. ಅಣ್ಣ, ಅಂತ ನೀಚ ಗೋಡ್ಸೆ ಅವರನ್ನು ಕೊಂದು ಹಾಕಿದರು. ಆ ಮಹಾತ್ಮನ ಹೆಸರು ಇನ್ನೂ ಈ ಭಾರತದ ಭೂಪಟದಲ್ಲಿ ಅಚ್ಚಳಿದೆ ಉಳಿದಿದೆ ಸುವರ್ಣಾಕ್ಷರದಲ್ಲಿ. ಅಂದಾಗ ನಾವೇಕೆ ಹೆದರಬೇಕು ಅವನಿಗೆ? ನೋಡೋಣ, ಅಂತ ನೀಚ ಗೋಡ್ಸೆನಂತ ನನ್ನ ಎದುರಿಗೆ ಸಾವಿರಾರು ಸೂರ ಸರ್ದಾರರು ಬಂದರು. ಅವರ ಒಬ್ಬೊಬ್ಬರ ತಲೆ ಕಡಿದು ಹಾಕಿ ಅವರನ್ನು ರಕ್ತದ ಮಡುವೆಯಲ್ಲಿ ಮುಳಿಸಿಗೆ ಬರ್ತೇನೆ. ತಮ್ಮ, ನೀನು ಸ್ವಲ್ಪ ಕಾಲಾವಕಾಶ ತೆಗೆದುಕೊಳ್ಳೋ ಶೇಖರ. ಅಣ್ಣ, ಇನ್ನೆಲ್ಲಿದೆ ನಿನ್ನ ತಮ್ಮನಿಗೆ ಕಾಲಾವಕಾಶ? ಜೋಡು ಹುಲಿಗಳಂತ ನಿನ್ನ ತಮ್ಮಂದಿರು ಇನ್ನೂ ಜೀವಂತವಾಗಿರುವಾಗಲೇ ನಿನಗೆ ಅವಮಾನ ಮಾಡಿ ಕಳಿಸಿದ್ದಾನೆಂದರೆ ಅವನನ್ನು ಹಾಗೆ ಸುಮ್ಮನೆ ಬಿಡಬೇಕೆ? ಇಲ್ಲ, ಅವನನ್ನು ಒದ್ದು ಕೇಳಿ ಬರ್ತೀನಿ. ನೋಡು, ಈ ಸಮಾಜದ ಸೇವೆಯೊಂದಿಗೆ ನಿಮ್ಮ ಇಬ್ಬರ ವಿದ್ಯಾಭ್ಯಾಸ ಚೆನ್ನಾಗಿ ನಡೆಯಲಿ. ನೀವು ಇಬ್ಬರು ಓದಿನಲ್ಲಿ ಮುಂದಾಗಿ ಈ ಸಮಾಜದಲ್ಲಿ ದೊಡ್ಡ ಅಧಿಕಾರಿಗಳಾಗಿ ಬಂದರೆ ಅಷ್ಟೇ ಸಾಕು. ಹೌದಪ್ಪ, ಅನ್ಯಾಯ ಅತ್ಯಾಚಾರಗಳನ್ನು ಬದಿಗಿಟ್ಟು ಶ್ರೇಷ್ಠ ಮನುಷ್ಯರಾಗಿ ಬಾಳಿ ನಿಮ್ಮ ಹೆಸರು ತಂದುಕೊಳ್ಳಿ, ಅದೇ ನನ್ನ ಆಸೆ. ಅದಕ್ಕೆ ಅದಕ್ಕೆಲ್ಲ ನಿಮ್ಮ ಆಶೀರ್ವಾದ ಬೇಕಮ್ಮ. ನೋಡು ತಮ್ಮ, ಇನ್ನೊಂದು ಮಾತು. ಸತ್ಯ, ಧರ್ಮ, ನ್ಯಾಯ, ನೀತಿ, ಅಹಿಂಸೆ ಇವು ನಿಮ್ಮ ಮೂಲ ಮಂತ್ರಗಳಾಗಿರಬೇಕು. ಇದೇ ನಿಜವಾದ ಧರ್ಮ. ಆಯ್ತು ಅಣ್ಣ, ದೇವರಂತೆ ನನ್ನ ಅಣ್ಣ ಅತ್ತಿಗೆ ನೀವು ರಾಗ ಸದಾ ನಿಮ್ಮ ಸೇವೆಯನ್ನು ಮಾಡ್ತಾ ಮುಡಿತೇನೆ. ಅಣ್ಣ,
ಈ ನಾಡಿಗೆ ಕೇಳ ಬಗೆಯವರ ರಾಕ್ಷಸರಿಗೆ ಕಾಲು ಕೆದರಿದ ಹುಲಿಯಾಗಿ, ಸೊಕ್ಕಿನ ಶ್ರೀಮಂತರಿಗೆ ಸಿಂಹದ ಮರಿಯಾಗಿ ಈ ಭೂತಾಯಿಯ ಸೇವೆ ಮಾಡುತ್ತಾ, ಹಾಗೆ ನಿಮ್ಮಿಬ್ಬರ ಸೇವೆ ಮಾಡುತ್ತಾ ನಾನು ಹೀಗೆ ಇರ್ತೇನೆ. ಸಂತೋಷ ತಮ್ಮಂದ್ರ, ಸಂತೋಷ. ನಿಮ್ಮಿಂದಲೇ ಮಕ್ಕಳಂತಿರುವ ನಿಮ್ಮಿಂದಲೇ ಈ ಮನೆ ಜೀವಂತ ದೇವರ ಗುಡಿಯಾಗಲಿ. ಈ ಸಂತೋಷದಲ್ಲಿ ಅಣ್ಣ, ಹಾಗಾದರೆ ಈ ಸಂತೋಷದಲ್ಲಿ ಎಲ್ಲರೂ ಹಾಡಿನದೇನವೇ? ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯವರೇ ಧರೆಯಲಿ ನಗುವಿನ ದೊರೆಯಂತೆ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯವರೇ ಧರೆಯಲಿ ನಗುವಿನ ದೊರೆಯಂತೆ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಅತಿಗೆ ತುಂಬಾ ಹೊಟ್ಟೆ ಹಸಿದಿದೆ, ಊಟಕ್ಕೆ ಏನಾದರೂ ಮಾಡಿದೆಯಮ್ಮ? ನಿನಗೋಸ್ಕರ ಸಿಹಿಯಾದ ಅಡಿಗೆ ಮಾಡಿದ್ದೇನೆ, ಊಟ ಮಾಡೋರಂತೆ. ಆಯ್ತು ಅತಿಗೆ, ನಾನು ತಮ್ಮ ಹೋಗಿ ಹೊಟ್ಟೆ ತುಂಬ ಊಟ ಮಾಡ್ತೀನಿ. ನೋಡಿದೆ ಕಮಲ, ನನ್ನ ತಮ್ಮಂದಿರು ಒಂದೊಂದು ಮಾತು ಕೇಳಿದರೆ ದೇವೇಂದ್ರನ ಸಭೆ ನಡೆದಂತಾಗುತ್ತದೆ. ಇರಲಿ ಕಮಲ, ನೀನು ನನ್ನದೊಂದು ಮಾತು ನಡೆಸಿಕೊಡಬೇಕು.
ಒಂದೇಕೆ ಸ್ವಾಮಿ, ನಿಮ್ಮ ಪಾದದ ಚರಣ ದಾಸಿಯಾಗಿ ನೀವು ಮಾತನಾದರೂ ನಡೆಸಿಕೊಡುತ್ತೇನೆ ನಾನು. ಅದೇನಂತ ಹೇಳಿ ಸ್ವಾಮಿ. ನೋಡು ಕಮಲ, ನನ್ನ ತಮ್ಮಂದಿರು ಯಾವುದೇ ರೀತಿ ಕಷ್ಟ ಕೊಡದೆ, ಅವರು ತಿಳಿಯದೆ ಏನಾದರೂ ತಪ್ಪು ಮಾಡಿದರೆ ಅವರಿಗೆ ತಿದ್ದಿ ಬುದ್ಧಿ ಹೇಳಿ ಈ ಭದ್ರಕೋಟೆಯ ನಾಡಿಗೆ ವೀರರೇ ನೀವೆಂದು ಆಶೀರ್ವಾದ ಮಾಡಿ ಸ್ವಂತ ನಿನ್ನ ಹೊಟ್ಟೆಯ ಮಕ್ಕಳಂತೆ ನೋಡಿಕೊಳ್ಳಬೇಕು. ಇದೇ ನನ್ನ ಆಸೆ. ಆಯ್ತು ಸ್ವಾಮಿ, ನನ್ನ ಮೈದುನರನ್ನು ಹೊಟ್ಟೆಯಲ್ಲಿ ಬೆಳೆದ ಮಕ್ಕಳಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತೇನೆ. ಇದು ನಿಮ್ಮ ಪಾದದ ಸಾಕ್ಷಿಯಾಗಿರೋ ಸತ್ಯ ಸ್ವಾಮಿ. ದಿನ ಹೀಗೆ ನಗು ನಗುತ್ತಾ ಇರುವಂತೆ ಒಂದು ಪ್ರೇಮ ಗೀತೆಯನ್ನು ಹಾಡು. ಹೌದೇ?